ನಮಸ್ಕಾರ. ಡಯಾಬಿಟೀಸ್ ಇರೋರು ಫಸ್ಟಾಗಿ ಕೇಳೋದು ನನ್ನ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ, ಹಲಸಿನಣ್ಣು ಇಷ್ಟ, ಮಾವಿನ ಹಣ್ಣು ಇಷ್ಟ, ಅದನ್ನೆಲ್ಲ ತಿನ್ಬೋದಾ, ಅದು ತಿಂದರೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗತ್ತಾ? ಇದು ನಮ್ಗೆ ಸಾಮಾನ್ಯವಾಗಿ ಬರೋಂತಹ ಪ್ರಶ್ನೆ ಡಯಾಬಿಟೀಸ್ ಇದ್ದವರು. ನಾವು ಅದಕ್ಕೆ ಹೇಳ್ತೀವಿ ತಿನ್ಬೋದು, ಆದರೆ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್. ನೀವು ಯಾವ ಟೈಮಲ್ಲಿ ತಿಂತೀರಾ, ಎಷ್ಟು ತಿಂತೀರಾ, ಯಾವ ಫಾರ್ಮಲ್ಲಿ ತಿಂತೀರಾ, ಅಂದರೆ ಜ್ಯೂಸ್ ಆಗಿ ಕುಡಿತೀರೋ ಅಥವಾ ಯಾವುದ್ರ ಜೊತೆಲಿ ತಿಂತೀರಾ, ಅದ್ರ ಮೇಲೆ ಡಿಸೈಡ್ ಆಗೋದು ಅದು ಸರಿನಾ ತಪ್ಪನಾ ಅಂತ. ತುಂಬ ಜನ ಅದಕ್ಕೇನೆ ಅದು ತುಂಬ ಸ್ಪೆಸಿಫಿಕ್ ಆಗಿ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಸ್ವೀಕರಿಸಿದಾಗ ಅದರಿಂದ ಸಮಸ್ಯೆ ಆಗಲ್ಲ. ಜನರಲ್ ಆಗಿ ಇಲ್ಲ ನನಗೆ ಡಯಾಬಿಟೀಸ್ ಇದೆ, ಈಗ ನಾಳೆ ಹೋಗಿ ಮಾವಿನ ಹಣ್ಣು ತಿನ್ನೋಂಥದ್ದು ಅಥವಾ ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣು ಅಥವಾ ಸೀತಾಫಲ ಈಗ ಸೀಸನಲ್ಲಿ ಇರೋಂಥದ್ದು, ಸೊ ಇವುಗಳನ್ನು ಅತಿಯಾಗಿ ತಿಂದಾಗ ಅಂದರೆ ಅಥವಾ ತಪ್ಪಾದ ಸಮಯದಲ್ಲಿ ತಿಂದಾಗ ಖಂಡಿತವಾಗ್ಲೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಆದರೆ ಅದನ್ನು ಒಂದು ಸರಿಯಾದ ಒಂದು ದೇಹದ ಪ್ರಕೃತಿನ ಅರ್ಥ ಮಾಡಿಕೊಂಡು ನಾವು ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಸಮಸ್ಯೆಗಳು ಆಗಲ್ಲ. ನಾನು ಅದಕ್ಕೆ ಹೇಳ್ತೀನಿ ನನ್ನ ಕ್ಲೈಂಟ್ಸಿಗೆಲ್ಲ, ನಾನು ಮಾವಿನ ಹಣ್ಣು ಸೀಸನ್ ಬಂದ ತಕ್ಷಣ ಹೇಳ್ತೀನಿ ಮಾವಿನ ಹಣ್ಣು ತಿನ್ನಿ ಅಥವಾ ಹಲಸಿನ ಹಣ್ಣು ತಿನ್ನಿ ಅಂತ. ಆದರೆ ಎಷ್ಟು ತಿನ್ನಬೇಕು, ಅವ್ರ ದೇಹದ ಪ್ರಕೃತಿನ ಅರ್ಥ ಮಾಡಿಕೊಂಡು ನೀವು ಇದಿಷ್ಟು ತಿನ್ಬೋದು, ಇದನ್ನು ಈ ಸಂದರ್ಭದಲ್ಲಿ ಇಷ್ಟು ತಿನ್ನಿ ಅಂತ ಹೇಳೋಕ್ಕೆ ಸಾಧ್ಯ ಇದೆ. ತುಂಬ ಸಲ ಏನಾಗುತ್ತೆ ಅಂತಂದರೆ ತುಂಬ ಜನ ಜ್ಯೂಸನ್ನು ಪ್ರಿಫರ್ ಮಾಡ್ತಾರೆ, ಹಣ್ಣುಗಳನ್ನು ಹಾಗೆ ತಿನ್ನೋ ಬದಲು ಜ್ಯೂಸ್ ಆಗಿ ಕುಡಿಯೋಂಥದ್ದು. ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತಂದರೆ ಯಾವುದೇ ಹಣ್ಣುಗಳು ತಗೊಂಡಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಫ್ರಕ್ಟೋಸ್. ಸೊ ಈ ಫ್ರಕ್ಟೋಸ್ ಏನು ಮಾಡುತ್ತೆ, ಶುಗರ್ ಲೆವೆಲ್ಸನ್ನು ಜಾಸ್ತಿ ಮಾಡೋಂಥದ್ದು. ಈ ಸಡನ್ ಸ್ಪೈಕ್ ಆಗಬಾರ್ದು. ಈಗ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟೀಸ್ ಅಂತಂದಾಗ ಡಯಾಬಿಟೀಸ್ ಕಮ್ಮಿ ಮಾಡಬೇಕು ಅಥವಾ ಕಂಟ್ರೋಲಿಗೆ ತರಬೇಕು, ರಿವರ್ಸ್ ಮಾಡಬೇಕು ಅಂತಿದ್ದಾಗ ಶುಗರ್ ಲೆವೆಲ್ಸನ್ನು ಏಕ್ದಮ್ ರೈಸ್ ಆಗಕ್ಕೆ ಬಿಡಬಾರ್ದು, ಅಂದರೆ ಸಡನ್ ಸ್ಪೈಕ್ ಆಗಕ್ಕೆ ಬಿಡ್ಬೋದು. ಯಾವಾಗಲೂ ಅದು ಒಂದು ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇರಬೇಕು. ಒಂದು ಗ್ರಾಫ್ ಹಾಕಿದ್ರೆ ಒಂಥರ ಸ್ಟ್ರೇಟ್ ಲೈನಲ್ಲಿ ಹೋಗ್ತಾ ಇರಬೇಕು. ಊಟ ಮಾಡಿದ ತಕ್ಷಣ ಸ್ವಲ್ಪ ರೈಸ್ ಆಗಬೇಕು, ಪುನಃ ಅದು ಡೌನ್ ಆಗಿ ಒಂದು ಲೈನಲ್ಲಿ ಹೋಗ್ತಾ ಇರಬೇಕು. ಈ ನೀವು ಜ್ಯೂಸ್ ಕುಡಿದಾಗ ಏನಾಗುತ್ತೆ ಅಂತಂದರೆ, ಈ ಜ್ಯೂಸ್ ಮೊದಲೆಲ್ಲ ಹೆಂಗಿತ್ತು ಅಂತಂದರೆ ನಾವು ಯೂಶ್ವಲಿ ಫುಲ್ ಜ್ಯೂಸ್ ಮಾಡಿ ಅದನ್ನು ಸೋಸಿ ಬರೀ ನೀರು ಮಾತ್ರ ಕುಡಿಯೋಂಥದ್ದು, ನಾರಿನಾಂಶನೆಲ್ಲ ಬಿಸಾಕ್ತಿದ್ವಿ. ಆವಾಗ ಏನಾಗ್ತಿತ್ತು, ಬರೀ ಕಾನ್ಸಂಟ್ರೇಟೆಡ್ ಜ್ಯೂಸ್ ಮಾತ್ರ ನಾವು ಕುಡಿತಿದ್ದು, ಫೈಬರ್ಸ್ಗಳು ಇರ್ತಿರ್ಲಿಲ್ಲ, ನಾರಿನಾಂಶ ಇಲ್ಲ. ಈ ನಾರಿನಾಂಶ ಇಲ್ಲದೆ ಇದ್ದಾಗ ನಮ್ಮ ದೇಹಕ್ಕೆ ಬೇಗ ಜೀರ್ಣ ಆಗಕ್ಕೆ ಸುಲಭ, ಅಂದರೆ ಜೀರ್ಣ ತುಂಬ ಸುಲಭವಾಗಿ ಆಗೋಂಥದ್ದು. ತಕ್ಷಣವೇ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು. ಯಾಕೆಂತಂದರೆ ಜೀರ್ಣ ಬೇಗ ಆಗೋದು. ನಾರಿನಾಂಶಗಳು ಇದ್ದಾಗ ಮಾತ್ರನೇ ಜೀರ್ಣ ಪ್ರಕ್ರಿಯೆ ಲೇಟ್ ಆಗೋಂಥದ್ದು. ನಾರಿನಾಂಶ ಟೈಮ್ ತಗೊಳುತ್ತೆ. ಯಾಕೆಂತಂದರೆ ನಮ್ಮ ದೇಹ ನಾರನ್ನು ಜೀರ್ಣ ಮಾಡಲ್ಲ. ಸೊ ಅದು ಜೀರ್ಣ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡುತ್ತೆ. ಅಂತಹ ಆ ಟೈಮ್ ಗ್ಯಾಪ್ ಏನಿದೆ ಅದು ಒಂದೇ ಸಲಿಗೆ ಸ್ಪೈಕ್ ಆಗೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ನಾವೇನು ಹೇಳುತ್ತೋ, ಯಾವಾಗಲೂ ನಾರಿನಾಂಶ ಇರಬೇಕು. ನಾವು ಏನೇ ಆಹಾರ ಸ್ವೀಕರಿಸಿದ್ರು ಅದರಲ್ಲಿ ನಾರಿನಾಂಶ ಇರಬೇಕು. ಅದು ಹಿಡಿದಿಟ್ಕೊಳ್ಳುತ್ತೆ. ಅದು ಒಂಥರ ಬೇಸ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಬೇಸ್ ಕ್ರಿಯೇಟ್ ಮಾಡಿದಾಗ ನಾವು ಅದ್ರ ಮೇಲೆ ಏನೇ ಹಾಕಿದ್ರೂ ಅದ್ರ ಮುಖಾಂತರದ ಒಂಥರ ಹಿಂಗೆ ಸೋಸಿ ಹೋಗ್ಬೇಕಲ್ಲ, ಆ ಟೈಮ್ ಬಂದಾಗಿ ಶುಗರ್ ಲೆವೆಲ್ಸ್ ಜಾಸ್ತಿ ಒಂದೇ ಸಲಿಗೆ ಸ್ಪೈಕ್ ಆಗದೆ ಇರೋಂಥದ್ದು. ಸೊ ಆ ದೃಷ್ಟಿಯಿಂದ ನೀವು ಹಣ್ಣನ್ನು ನಾರಿನಾಂಶ ಇದ್ದು ತಗೋಬೇಕು. ಇದರಲ್ಲಿ ಈಗವಾಗ ಮೊದಲೆಲ್ಲ ನಾವು ಆ ಥರ ಜ್ಯೂಸ್ ಕುಡಿತಿದ್ವಿ, ಆದರೆ ಇತ್ತೀಚೆಗೆ ಏನಾಗಿದೆ, ಎಲ್ಲರೂ ಸಾಲಿಡ್ ಜ್ಯೂಸ್ ಕೊಡಿ ಅಂತಲೇ ಕೇಳೋದು ಅಂಗಡಿಗೆ ಹೋದಾಗಲೂ, ಅಥವಾ ಈವನ್ ಮನೇಲಾದ್ರೂ ಜ್ಯೂಸ್ ಅಂತಂದಾಗ ಈ ನಾರಿನಾಂಶ ಇದ್ಕೊಂಡೇ ಜ್ಯೂಸ್ ಕುಡಿಬೋದಾ ಹಂಗಾದ್ರೆ ಅಂತ ಕೇಳಿದ್ರೆ, ಅದರಲ್ಲೂ ಪುನಃ ನಾವು ಕಂಪೇರ್ ಮಾಡಿದಾಗ ಫುಲ್ಲಿ ಸೋಸಿ ಕುಡಿಯೋದಕ್ಕಿಂತ ನಾರಿನಾಂಶ ಇರೋಂತಹ ಜ್ಯೂಸ್ ಕುಡಿಯೋದು ಒಳ್ಳೆಯದು. ಆದರೆ ಅದನ್ನು ಪುನಃ ನೀವು ಹಣ್ಣಿನ ಜೊತೆಗೆ ಕಂಪೇರ್ ಮಾಡಿದಾಗ ಡೈರೆಕ್ಟ್ ಹೋಲ್ ಏನು ಫುಲ್ ಹಣ್ಣಿದೆ ಅದನ್ನು ಹಾಗೆ ಜಗದು ತಿನ್ನೋದು ತುಂಬ ಒಳ್ಳೆಯದು. ಯಾಕೆಂತಂದರೆ ಅಗೇನ್ ನೀವು ಮಿಕ್ಸಿಗೆ ಹಾಕಿದೆ ಅಂತ ಇಟ್ಕೊಳ್ಳಿ, ಈಗ ಹಣ್ಣನ್ನು ನೀವು ಜ್ಯೂಸ್ ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕೋತೀವಿ, ಆ ನಾರಿನಾಂಶ ಬ್ರೇಕ್ ಡೌನ್ ಆಗುತ್ತಲ್ಲ, ಕಟ್ ಆಗುತ್ತಲ್ಲ, ಆ ಕಟ್ಟಾಗುವ ರೀತಿ ಪ್ಲಸ್ ನಾವು ಬಾಯಲ್ಲಿ ಜಗದಾಗ ಕಟ್ಟಾಗೋ ರೀತಿಗೂ ವ್ಯತ್ಯಾಸ ಇದೆ. ಸೊ ಯೂಶ್ವಲಿ ನಾವು ಏನೇ ಆಹಾರ ಪದಾರ್ಥಗಳು ತೊಗೊಂಡ್ರು ಅದು ಹೊಟ್ಟೆಯಲ್ಲಿ ಹೋಗಿ ಕೂತ್ಕೊಂಡಾಗ ಆ ನಾರಿನಾಂಶ ಒಂದು ಕೆಳಗಡೆ ಹುಲ್ಲು ಹಾಕಿದಂಗೆ, ಈಗ ನಾರು ಅಂತಂದರೆ ಹುಲ್ ಥರ, ಆ ನಾರು ಹಾಕಿದಾಗ ಅದ್ರ ಮೇಲೆ ನೀವು ಯಾವುದೇ ಫುಡ್ ಹಾಕಿದ್ರೆ, ಏನೇ ಪದಾರ್ಥ ಹಾಕಿದ್ರು ಅದು ಅದನ್ನು ದಾಟ್ಕೊಂಡು ಕೆಳಗೆ ಇಳಿಯೋಕ್ಕೆ ಟೈಮ್ ಬೇಕಲ್ಲ, ಅದನ್ನು ನಾವು ಕ್ರಿಯೇಟ್ ಮಾಡ್ತಾ ಇರೋಂಥದ್ದು. ಈ ಫೈಬರ್ಸ್ಗಳು ನಾರಿನಾಂಶ ಸಣ್ಣ ಆದಂಗೂ ನೀರಿಗೆ ಹೋಗೋಕ್ಕೆ ಸುಲಭ ಆಗುತ್ತೆ. ಸೊ ದೊಡ್ಡ ಅಂಶ ನಾರಿನಾಂಶ ದೊಡ್ಡದಾಗಿದ್ದರೆ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಆ ದೃಷ್ಟಿಯಿಂದ ನಾರಿನಾಂಶ ಇರುವ ಜ್ಯೂಸು ಪ್ಲಸ್ ನೀವು ಫುಲ್ ಹಣ್ಣು ಅಂತ ತೊಗೊಂಡ್ರೆ ಫುಲ್ ಹಣ್ಣಿಗೆ ನಾನು ಫುಲ್ ಮಾರ್ಕ್ಸ್ ಕೊಡೋದು. ಯಾಕೆಂತಂದರೆ ಶುಗರ್ ಸ್ಪೈಕ್ ಇದ್ದಕ್ಕೆ
ಇದ್ದಕ್ಕಿದ್ದಂಗೆ ಆಗೋಕ್ಕೆ ಬಿಡಲ್ಲ. ಸೊ ಯಾವಾಗಲೂ ಹಣ್ಣನ್ನು ಸ್ವೀಕರಿಸ್ಬೇಕಾದ್ರೆ ಹಣ್ಣಾಗಿನೇ ಸ್ವೀಕರಿಸಿ. ಇವಾಗ ಕಿತ್ತಳೆ ಹಣ್ಣಿದ್ರೆ ಕಿತ್ತಳೆ ಹಣ್ಣು ಏನಿದೆ ಹಾಗೇನೆ ತಿನ್ನಿ, ಅದನ್ನು ಜ್ಯೂಸ್ ಮಾಡೋದು ಒಳ್ಳೇದಲ್ಲ. ಯಾಕೆಂತಂದರೆ ಶುಗರ್ ಲೆವೆಲ್ಸ್ ಕೇವಲ ಡಯಾಬಿಟೀಸ್ ಇದ್ದವ್ರಿಗೆ ಮಾತ್ರ ಅಲ್ಲ, ಈವನ್ ನಾರ್ಮಲ್ ಮನುಷ್ಯರಿಗೂ ಅಂದರೆ ಶುಗರ್ ಲೆವೆಲ್ಸ್ ಎಲ್ಲ ಕಂಟ್ರೋಲ್ ಇದ್ದವರಿಗೂ ಜ್ಯೂಸ್ ತೊಗೊಂಡ್ರೆ ಇದ್ದಕ್ಕಿದ್ದಂಗೆ ಸ್ಪೈಕ್ ಆಗುತ್ತೆ. ಆದರೆ ಹಲವಾರು ವರ್ಷಗಳ ನಂತರ ಡಯಾಬಿಟೀಸ್ ಆಗಿ ನಮಗೆ ಕಾಣಕ್ಕೆ ಸಿಗೋಂಥದ್ದು. ಸೊ ಆ ರೇಂಜಿಗೆ ಹೋಗದೆ ತಡೆಗಟ್ಟೋಕ್ಕೋಸ್ಕರ ಯಾವತ್ತೂ ಹಣ್ಣನ್ನು ಹಣ್ಣಾಗಿ ಸ್ವೀಕರಿಸೋದು ಒಳ್ಳೆಯದು. ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಆ ಹಣ್ಣನ್ನು ಸ್ವೀಕರಿಸ್ತೀವಿ ಅದನ್ನು ತುಂಬ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ, ರಾತ್ರಿ ಊಟ ಆದಮೇಲೆ ಅಥವಾ ಊಟದ ಜೊತೆಗೆ ಅಥವಾ ತಿಂಡಿ ಜೊತೆಗೆ ಈ ಹಣ್ಣನ್ನು ಸ್ವೀಕರಿಸ್ತಾರೆ. ಅದು ಸರಿಯಲ್ಲ. ಯಾಕೆಂತಂದ್ರೆ ಅದನ್ನು ಶುಗರ್ ಲೆವೆಲ್ಸನ್ನು ಜಾಸ್ತಿ ಮಾಡುತ್ತೆ. ಯಾಕೆಂತಂದ್ರೆ ಆಲ್ರೆಡಿ ನೀವು ಒಳ್ಳೆಯ ಮೀಲ್ಸ್ ಅಂತಂದರೆ ಒಳ್ಳೆ ಕ್ಯಾಲರೀಸ್ ಇರೋಂಥದ್ದು, ಈಗ ಚಪಾತಿ ಇರ್ಬೋದು, ರೊಟ್ಟಿ, ದೋಸೆ, ರಾಗಿ ಮುದ್ದೆ, ಹೀಗೆ ತುಂಬ ಹೆವಿಯಾಗಿರೋಂತಹ ಆಹಾರನ ಸ್ವೀಕರಿಸಿರ್ತೀರ. ಅಂತಹ ಸಂದರ್ಭದಲ್ಲಿ ಪುನಃ ಹಣ್ಣನ್ನು ಸ್ವೀಕರಿಸಿದಾಗ ಅದನ್ನು ಶುಗರನ್ನು ಕೊಡೋದು ಓವರಾಲ್ ಜಾಸ್ತಿ ಸ್ಪೈಕ್ ಆಗುತ್ತೆ. ಸೊ ನಾವು ಯಾವಾಗಲೂ ಹೇಳ್ತೀವಿ ಹಣ್ಣು ತಗೊಳಕ್ಕೆ ಯೂಶ್ವಲಿ ಅಂದರೆ ನಿಮ್ಮ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಮಧ್ಯೆ ಬರುತ್ತಲ್ಲ 11 ಗಂಟೆ ಅಥವಾ ಸಂಜೆ 4 ಗಂಟೆ, ಇಂತಹ ಸಂದರ್ಭದಲ್ಲಿ ಮಿಡ್ ಮೀಲ್ಸ್ ಅಂತ ನಾವು ಹೇಳ್ತೀವಿ, ನಡುವಲ್ಲಿ ಅಥವಾ ತಿನ್ನೋದು ತುಂಬ ಒಳ್ಳೆಯದು. ಆವಾಗ ಶುಗರ್ ಸ್ಪೈಕ್ ಆಗಲ್ಲ. ಜೊತೆಗೆ ಶುಗರ್ಸ್ ಇದ್ದವರು ಅಂದರೆ ಆಲ್ರೆಡಿ ಶುಗರ್ ಲೆವೆಲ್ಸ್ ಜಾಸ್ತಿ ಇರುವವರು ಹಣ್ಣು ಸ್ವೀಕರಿಸಬೇಕಾದ್ರೆ ಈ ಥರ ಚಕ್ಕೆ ಪುಡಿನ ಅದ್ರ ಮೇಲೆ ಉದುರಿಸಿ ತಿಂದಾಗ ಆ ಶುಗರ್ ಸ್ಪೈಕ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ಮಾವಿನ ಹಣ್ಣು ಥರದನ್ನ ಪೋರ್ಷನ್ ಕಂಟ್ರೋಲ್ ಅಂದರೆ ಅವರು ಓವರಾಲ್ ಕ್ಯಾಲರೀಸನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡೋದು, 100-50 ಗ್ರಾಮ್ ಆ ಥರ ಸ್ವೀಕರಿಸಿದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಲ್ಲ. ಪ್ಲಸ್ ಅದ್ರ ಜೊತೆಗೆ ಇನ್ನೇನಾದರೂ ಅಂದರೆ ಈಗ ನಾನು ಹೇಳಿದೆ ಚಕ್ಕೆ ಪುಡಿನ ಹಾಕ್ಕೊಂಡು ತಿನ್ಬೋದು. ದಾಲ್ಚಿನ್ನಿ ಚಕ್ಕೆ ನಾವು ಏನು ಅಡುಗೆಯಲ್ಲಿ ಬಳಸ್ತೀವಿ, ಆ ಸಿನಮನ್ ಪೌಡರ್ ಏನಿದೆ ಅದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಣ್ಣಿನ ಜೊತೆಗೆ ಅದನ್ನು ಸ್ವೀಕರಿಸಿದಾಗ ಒಂದೇ ಸಲಿಗೆ ಸ್ಪೈಕ್ ಆಗಲ್ಲ. ಅದ್ರ ಜೊತೆಗೆ ಈ ಥರ ನಾವು ಕಾಳುಗಳು ಅಥವಾ ಕೆಲವು ಪ್ರೋಟೀನ್ಸ್ಗಳಿರ್ಬೋದು, ಕಾಳುಗಳಿರ್ಬೋದು ಅಥವಾ ಬೀಜಗಳು ಅಂದರೆ ಈಗ ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಕುಂಬಳಕಾಯಿ ಬೀಜ ಇರ್ಬೋದು, ಅವುಗಳನ್ನೆಲ್ಲ ಸ್ವೀಕರಿಸಿದಾಗ ಅವುಗಳನ್ನು ಈ ಫ್ಯಾಟ್ ಅಂಶಗಳು ಇರೋಂಥ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಸ್ಪೈಕ್ ಆಗದಿದ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಈ ಕಾಂಬಿನೇಷನಲ್ಲಿ ತಿಂದಾಗ ಅಂದರೆ ಟೈಮಿಂಗ್ಸು ಪ್ಲಸ್ ಕಾಂಬಿನೇಷನಲ್ಲಿ ಕರೆಕ್ಟಾಗಿ ತಿಂದಾಗ ಹಣ್ಣುಗಳಿಂದ ನಮ್ಮ ದೇಹಕ್ಕೆ ಏನೇ ಪ್ರಾಬ್ಲಮ್ಗಳು ಆಗಲ್ಲ. ಅಂದರೆ ಡಯಾಬಿಟೀಸ್ ಇದ್ದವರು ಹಣ್ಣು ಸ್ವೀಕರಿಸಿದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಲ್ಲ. ಆದರೆ ತಪ್ಪಾಗಿ ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಸೈಡ್ ಎಫೆಕ್ಟ್ಸ್ಗಳಿದೆ. ಆದರೆ ಈ ಥರ ನೀವು ಒಳ್ಳೆಯ ಫ್ಯಾಟ್ ಜೊತೆಲಿ, ಒಳ್ಳೆಯ ಪ್ರೋಟೀನ್ಸ್ ಜೊತೆಲಿ, ಜೊತೆಗೆ ಒಳ್ಳೆಯ ಈ ಥರ ಸ್ಪೈಸ್ಗಳ ಜೊತೆಲಿ ಸ್ವೀಕರಿಸಿದಾಗ ಶುಗರ್ ಸ್ಪೈಕ್ ಆಗದೆ ಇದ್ದಂಗೆ ಅದು ಕಂಟ್ರೋಲ್ ಮಾಡಿಕೊಂಡು ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡ್ಬೋದು. ಸೊ ಹಣ್ಣುಗಳನ್ನು ಖಂಡಿತವಾಗ್ಲೂ ನಿಲ್ಲಿಸ್ಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಂದರ್ಭದಲ್ಲಿ ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.